ಒಂದು ರಾಜ್ಯ ಇದ್ದಂತೆ. ಆ ರಾಜ್ಯದಲ್ಲಿ ಒಬ್ಬ ಯುವಕ ಇದ್ದ. ಓಕೆ, ಆ ಯುವಕ ನಿರುದ್ಯೋಗಿಯಾಗಿದ್ದ. ಒಂದು ರಾಜ್ಯದಲ್ಲಿ ಒಬ್ಬ ಯುವಕ ಇದ್ದ, ಆ ಯುವಕ ನಿರುದ್ಯೋಗಿಯಾಗಿದ್ದ. ಆತ ಒಂದಿನ ಆ ದಾರಿಯಲ್ಲಿ ಹೋಗ್ತಾ ಇದ್ದ. ಓಕೆ, ಅದೇ ಟೈಮಲ್ಲಿ ಆ ದಾರಿಲಿ ಆ ರಾಜ್ಯದ ಮಂತ್ರಿ ಬರ್ತಾರೆ, ಮಿನಿಸ್ಟರ್. ರಾಜ್ಯದ ಮಂತ್ರಿ ಬರ್ತಾರೆ. ಮಂತ್ರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಜನ ಎಲ್ಲ ಹೊಗಳ್ತಿರ್ತಾರೆ ಅವರನ್ನ. ಸೊ ಒಬ್ಬ ವ್ಯಕ್ತಿ ಅವ್ರನ್ನ ಭೇಟಿಯಾಗಿ, ಮಂತ್ರಿಗಳೇ, ನೀವು ಇಷ್ಟು ಚೆನ್ನಾಗಿ ರಾಜ್ಯವನ್ನ ಹೇಗ್ ನಡೆಸ್ತಾ ಇದ್ದೀರಿ? ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಮ ರಾಜ್ಯ, ಆರ್ಥಿಕವಾಗಿ ಕೂಡ ಸುಭಿಕ್ಷವಾಗಿದೆ, ನಮಗೇನು ತೊಂದರೆ ಆಗ್ತಾ ಇಲ್ಲ, ಇದು ಹೇಗೆ ಅಂತ ಮಂತ್ರಿ ಅವ್ರನ್ನ ಕೇಳ್ತಾರೆ. ಅವಾಗ ಮಂತ್ರಿ ಹೇಳ್ತಾರೆ, ಇಲ್ಲ, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ, ಎಲ್ಲದರಿಂದನೂ ಕೂಡ ಪಾಸಿಟಿವ್ ಅಂಶಗಳನ್ನ ತೆಗೆದುಕೊಳ್ತೀನಿ, ಹಾಗಾಗಿ ನಮ್ಮ ರಾಜ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಬ್ರು ಹಾಗೆ ನಡ್ಕೊಂಡು ಹೋಗ್ತಿರ್ತಾರೆ. ಯುವಕ ಅವ್ರ ಪಕ್ಕದಲ್ಲೇ ಇರ್ತಾನೆ. ಸ್ವಲ್ಪ ದೂರದಲ್ಲಿ ಒಂದು ಸತ್ ಇಲಿ ಬಿದ್ದಿರುತ್ತೆ. ಅಲ್ಲಿ ಏನ್ ಬಿದ್ದಿರುತ್ತೆ? ಒಂದು ಇಲಿ ಬಿದ್ದಿರುತ್ತೆ. ಅದನ್ನ ನೋಡಿ ಈ ವ್ಯಕ್ತಿ ಏನಂತಾನೆ ಮಂತ್ರಿಯವ್ರು, ನೋಡಿ ಇಲಿ ಬಿದ್ದಿದೆ, ಇದರಿಂದ ಯಾರಿಗಾದ್ರೂ ಏನಾದ್ರು ಯೂಸ್ ಆಗತ್ತಾ? ಇದು ವೇಸ್ಟ್ ಅಲ್ವಾ? ನೀವು ಎಲ್ಲದರಿಂದ ಯೂಸ್ ಮಾಡ್ಕೊಳ್ಬೇಕಂತ ಹೇಳ್ತೀರಿ, ಇದರಿಂದ ಏನಾಗುತ್ತೆ ಯೂಸ್? ಎಲ್ಲ ವೇಸ್ಟ್ ಅಲ್ವಾ ಅಂತ ಹೇಳ್ತಾನೆ. ಅವಾಗ ಮಂತ್ರಿಯವ್ರು, ಇಲ್ಲ ಕಣಪ್ಪ, ನಿಜವಾದ ಬುದ್ಧಿಶಾಲಿ ಇದ್ರೆ ಈ ಇಲಿಯನ್ನು ಕೂಡ ಆತ ಏನ್ ಮಾಡ್ಕೊಳ್ಬಹುದು, ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾನೆ ಮಂತ್ರಿ. ಹಾಗೆ ಹೇಳಿ ಆ ಮಂತ್ರಿ ಹೋಗ್ಬಿಡ್ತಾನೆ. ಯುವಕನಿಗೆ ಅನ್ಸುತ್ತೆ, ಮಂತ್ರಿ ಏನೋ ಹೇಳಿದ್ರು, ನನಗೆ ನೋಡಿದ್ರೆ ಉದ್ಯೋಗ ಇಲ್ಲ, ಈ ಇಲಿಯನ್ನ ತಗೊಂಡು ನಾನೇನ್ ಯೂಸ್ ಮಾಡ್ಲಿ ಅಂತ ಬರ್ತಾನೆ. ಸಮೀಪ ಬಂದು ಥಿಂಕ್ ಮಾಡ್ಕೊಂಡು ಕೈಯಲ್ಲಿ ಎತ್ಕೊಳ್ತಾನೆ. ಅದನ್ನ ಬಾಲ ಎತ್ಕೊಂಡು ಹೀಗೆ ನಿಂತಿರ್ತಾನೆ. ಹಿಡ್ಕೊಂಡು ನಿಂತಿರುವಾಗ ಥಿಂಕ್ ಮಾಡ್ತಿರ್ತಾನೆ, ಮಂತ್ರಿ ಅವ್ರೇನೋ ಹೇಳಿದ್ರು, ಇದರಿಂದ ನಮ್ಗೆ ಲಾಭ ಇದೆ, ಇದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ, ಹೇಗ್ ಮಾಡ್ಕೊಳ್ಬಹುದು ಅಂತ ಥಿಂಕ್ ಮಾಡ್ತಿರ್ತಾನೆ. ಅವಾಗ ಈ ವ್ಯಕ್ತಿ ಇಲ್ಲಿ ನಿಂತಿರುವಾಗ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ಮತ್ತೊಬ್ಬ ಬರ್ತಿರ್ತಾನೆ. ಅವನ ಕೈಯಲ್ಲಿ ಒಂದು ಬೆಕ್ಕಿರುತ್ತೆ. ಆ ಬೆಕ್ ಏನ್ ಮಾಡುತ್ತೆ, ಜಿಗಿದು ಇಲ್ಲಿ ಇವನ ಹತ್ರ ಹೋಗುತ್ತೆ. ಇವನ ಹತ್ರ ಹೋಗಿ ಕಾಲ ಹತ್ರ ನಿಂತ್ಕೊಳ್ಳುತ್ತೆ, ಈ ತರ ಮೇಲೆ ಕೈ ಮಾಡಿ, ನನಗೆ ಇಲಿ ಕೊಡು ಅನ್ನೋ ತರ. ಅವಾಗ ಇವನು ಅನ್ಕೊಳ್ತಾನೆ, ಹೌದಲ್ವಾ, ಬೆಕ್ಕನ್ನ ಸೆಳೀತಿದ್ ಇಲ್ಲಿ, ಅಂದ್ರೆ ಯಾರಿಗೆ ಏನ್ ಬೇಕಾಗಿರುತ್ತೆ ಅವ್ರನ್ನ ಸೆಳಿಬಹುದು ಅನ್ನೋದು ಇವನಿಗೆ ಗೊತ್ತಾಗುತ್ತೆ. ಸೊ ಅವಾಗ ಇವನು ಬಂದು ಏನ್ ಕೇಳ್ತಾನೆ, ಸರಿ ಕಣಪ್ಪ, ನನ್ ಬೆಕ್ಕಿಗೆ ನೀನ್ ಇಲಿ ಬೇಕಾಗಿದೆ, ನನ್ ಬೆಕ್ಕಿಗೆ ಹಸ್ತಿರ್ಬಹುದು ಬಹುಶಃ, ನೀನೇನ್ ತಗೋ, ಒಂದು ನಾಣ್ಯ ತಗೋ, ಒಂದು ತಾಮ್ರದ ನಾಣ್ಯ ತಗೋ, ನನಗೆ ನೀನು ಇಲಿ ಕೊಡು ಅಂತ ಹೇಳ್ತಾನೆ. ಸರಿ ತಗೊಳ್ರಿ ಅಂತ ಒಂದು ತಾಮ್ರದ ನಾಣ್ಯ ತಗೊಳ್ತಾನೆ ಇವನು. ಸರಿ, ಒಂದು ತಾಮ್ರದ ನಾಣ್ಯದಿಂದ ಏನಾದ್ರು ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನ್ ಮಾಡ್ತಾನೆ ಈತ, ಮಂತ್ರಿ ಏನೋ ಹೇಳಿದ್ದಾರೆ, ಏನೋ ಮಾಡ್ಬೋದು ಅಂತ, ಏನ್ ಮಾಡೋಣ ಅಂತ ಹೇಳಿ ಅದೇ ₹1 ಹೋಗಿ ಏನ್ ಮಾಡ್ತಾನೆ, ಒಂದು ಅಂಗಡಿಯಲ್ಲಿ ಬೆಲ್ಲ ತಗೊಳ್ತಾನೆ. ಓಕೆ, ಬೆಲ್ಲ ತಗೊಳ್ತಾನೆ. ಒಂದು ಮಡಿಗೆಯಲ್ಲಿ ನೀರು ತುಂಬಿಕೊಳ್ತಾನೆ. ನೀರು ಬೆಲ್ಲ ತಗೊಂಡು ಹೋಗಿ ಒಂದು ಗಿಡದ ಕೆಳಗಡೆ ಕೂತ್ಕೊಳ್ತಾನೆ. ಓಕೆ, ಹೋಗಿ ಒಂದು ಗಿಡದ ಕೆಳಗಡೆ ಕೂತ್ಕೊಂಡು ಅವುಗಳನ್ನ ಮಾರೋಕೆ ಕೂತ್ಕೊಳ್ತಾನೆ. ಬೆಲ್ಲ ತಿಂದು ನೀರು ಕುಡೀರಿ ಅಂತ ಹೇಳಿ. ಯಾರಿಗೆ? ರೈತರು ಹೊಲದಿಂದ ಬರ್ತಿರ್ತಾರೆ. ಅವರು ಹೊಲದಲ್ಲಿ ಏನ್ ಬೆಳೆದಿರ್ತಾರಂತ ಅಂದ್ರೆ ಹೂವುಗಳನ್ನ ಬೆಳೆದಿರ್ತಾರೆ. ಹೂಗಳನ್ನ ಅವ್ರು ತಗೊಂಡ್ ಬಂದು ದಣದಿರ್ತಾರೆ. ದಣದಿಲ್ ದಾರಿಯಲ್ಲಿ ಈತ ಹೋಗುವಾಗ ಕೂಳ್ತಿರ್ತಾನೆ. ಬೆಲ್ಲ ಕೊಟ್ಟು ಏನ್ ಮಾಡ್ತಾನೆ, ನೀರು ಕೊಡ್ತಾನೆ ಅವ್ರಿಗೆ. ಅವ್ರ ಹೊಟ್ಟೆ ತಂಪಾಯ್ತಪ್ಪ, ನಿನಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಎಲ್ರು ಸ್ವಲ್ಪ 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 ಹೂವನ್ನ ಇವನಿಗೆ ಕೊಡ್ತಾರೆ. ಆ ಹೂವನ್ನ ತಗೊಂಡು ಇವನ್ ಏನ್ ಮಾಡ್ತಾನೆ, ಮತ್ತೆ ಆ ಹೂವನ್ನ ತಗೊಂಡೀತ ದೇವಸ್ಥಾನಕ್ಕೆ ಹೋಗ್ತಾನೆ. ಓಕೆ, ದೇವಸ್ಥಾನದ ಮೇಲೆ ಮುಂದೆ ಕೂತ್ಕೊಳ್ತಾನೆ. ಆ ಹೂವು ಎಲ್ಲ ಮಾರಾಟ ಮಾಡ್ತಾನೆ. ಅಲ್ಲಿ ಇವನಿಗೆ ಒಂದು 4-5 ನಾಣ್ಯಗಳು ಸಿಗುತ್ತೆ. ಹಾಗೆ ಮುಂದೇನ್ ಮಾಡ್ತಾನೆ, ಮತ್ತೆ ಆ 5 ನಾಣ್ಯಗಳಿಂದ ಮತ್ತೆ ಬೆಲ್ಲ ಖರೀದಿ ಮಾಡ್ತಾನೆ. ಮತ್ತೆ ಒಂದ್ ಕಡೆ ಹೊಲಕ್ಕೆ ಹೋಗ್ತಾನೆ. ಅಲ್ಲಿ ರೈತರು ಏನ್ ಮಾಡ್ತಿರ್ತಾರಂತ ಅಂದ್ರೆ ಭತ್ತದ ಹುಲ್ಲನ್ನ ನಾಟಿ ಮಾಡ್ತಿರ್ತಾರೆ. ಭತ್ತದ ಹುಲ್ಲನ್ನ ನಾಟಿ ಮಾಡ್ತಾ ಇರುವಾಗ ಅವ್ರಿಗೆಲ್ಲ ತುಂಬಾ ದಣಿವಾಗಿರುತ್ತೆ. ಹೋಗಿ ಕೇಳ್ತಾನೆ, ಯಾರಿಗಾದ್ರೂ ನೀರು ಬೆಲ್ಲ ಬೇಕಾ ಅಂತ. ಕೊಡಪ್ಪ, ನಮ್ಗೆ ಕೊಡು ಅಂತ ಹೇಳಿ ಸಿಕ್ಕಾಪಟ್ಟೆ ಒಂದು 40-50 ಜನ ಇರ್ತಾರೆ. ಎಲ್ರಿಗೂ ಕೂಡ ಏನ್ ಮಾಡ್ತಾನೆ, ನೀರು ಬೆಲ್ಲ ಕೊಡ್ತಾನೆ. ದೊಡ್ಡ ಮಡಿಕೆ ತಗೊಂಡು ಹೋಗಿರ್ತಾನೆ. ಈ ಸಾರಿ ದುಡ್ಡು ಜಾಸ್ತಿ ಸಿಕ್ಕಿರ್ತಲ್ಲ, ಹಾಗಾಗಿ ಅವ್ರಿಗೆ ನಾವೇನ್ ಕೊಡೋಣಪ್ಪ ನಿನಗೆ ರಿಟರ್ನ್ ಆಗಿ, ಅದಕ್ಕೆ ಪ್ರತಿಕ್ರಿಯೆಗೆ ನಾವೇನ್ ಕೊಡೋಣ ಅಂತ ಕೇಳಿದಾಗ, ಈಗೇನು ಬೇಡ, ನನಗೆ ಯಾವಾಗ ಬೇಕು ಅವಾಗ ಹೇಳ್ತೀನಿ, ನೀವು ಖುಷಿಯಿಂದ ಇರ್ರಿ ಅಂತ ಹೇಳ್ತಾನೆ. ಸೊ ಅದಾಗತ್ತೆ. ಅದು ಮುಗಿಸ್ಕೊಂಡು ವಾಪಸ್ ಬರ್ತಿರುವಾಗ ಒಂದು ಇದು ಕಾಣುತ್ತೆ. ಏನು, ರಾಜನ ಅರಮನೆ ಅಂಗಳದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕಟ್ಟಿಗೆ ತುಂಡುಗಳು ಬಿದ್ದಿರುತ್ತೆ. ಕಟ್ಟಿಗೆ ತುಂಡುಗಳು ಯಾಕೆ ಬಿದ್ದಿರುತ್ತೆ ಅಂದ್ರೆ ಒಂದು ದೊಡ್ಡ ಗಾಳಿ ಬೀಸಿರುತ್ತೆ. ದೊಡ್ಡ ಗಾಳಿ ಬೀಸಿದ್ರಿಂದ ಬಹಳಷ್ಟು ಕಟ್ಟಿಗೆ ತುಂಡೆಲ್ಲ ಬಿದ್ದಿರುತ್ತೆ. ಇಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾನೆ. ಮಂತ್ರಿ ಹೇಳಿದಾರಲ್ವಾ, ಸೊ ನಾನು ಏನಾದ್ರೂ ಮಾಡ್ಬೋದು ಈ ಕಟ್ಟಿಗೆ ತುಂಡುಗಳಿಂದ ಅನ್ಕೊಂಡ್ ಕೂತಿರ್ತಾನೆ. ಇಲ್ಲೊಬ್ಬ ಕಾವಲುಗಾರ ತಲೆ ಕೈ ಹಚ್ಕೊಂಡು ಕೂತಿರ್ತಾನೆ. ಏನೋ ಚಿಂತೆ ಮಾಡ್ತಿರ್ತಾನೆ. ಇವನು ಹೋಗಿ ಕೇಳ್ತಾನೆ, ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ, ಏನಿಲ್ಲ, ಇನ್ನೊಂದು ಗಂಟೆಯಲ್ಲಿ ರಾಜರು ಬರೋರಿದ್ದಾರೆ, ಮಹಾರಾಜ ಬರೋರಿದ್ದಾರೆ, ನಮ್ ಗಾರ್ಡನ್ ಎಲ್ಲ ಗಲೀಜಾಗ್ಬಿಟ್ಟಿದೆ, ಸೊ ಇದನ್ನ ಬೇಗ ನಾನು ಕ್ಲೀನ್ ಮಾಡಿದ್ರೆ ನನಗೆ ಒಳ್ಳೇದಿಲ್ಲ ಅಂದ್ರೆ ನನ್ನ ಕೆಲಸನ ತೆಗೆದು ಹಾಕ್ತಾರೆ ಅನ್ನೋ ಚಿಂತೆಯಲ್ಲಿ ಈತ ಕೂತಿರ್ತಾನೆ. ಅವಾಗ ಇವನು ಹೇಳ್ತಾನೆ, ಸರಿ ನಾನೆಲ್ಲ ಕ್ಲೀನ್ ಮಾಡಿಸ್ತೀನಿ, ಅರ್ಧ ಗಂಟೆಲಿ ಕ್ಲೀನ್ ಮಾಡಿಸ್ತೀನಿ, ಏನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ, ಆದ್ರೆ ಒಂದು ಕಂಡೀಷನ್ ಅಂದ್ರೆ ಇಲ್ಲಿ ಏನ್ ಬಿದ್ದಿರುತ್ತಲ್ಲ ಕಟ್ಟಿಗೆ ತುಂಡುಗಳು, ಅದ್ ನಾನೇ ತಗೊಂಡು ಹೋಗೋಣ, ನಿನಗೆ ಇಡ ಅಂದ್ರೆ ಇಡಲ್ಲ,
ಎಲ್ಲ ನಾನೇ ತಗೊಂಡು ಹೋಗ್ಬಿಡ್ತೀನಿ, ಕ್ಲೀನ್ ಮಾಡಿಸ್ತೀನಿ. ಸರಿ ಕಣಪ್ಪ ಮಾಡಿಸು ಅಂತ ನೀತ ಹೋಗ್ತಾನೆ. ಅಲ್ಲಿ ಸಣ್ಣ ಮಕ್ಕಳು ಆಟ ಆಡ್ತಿರ್ತಾರೆ. ಸಣ್ಣ ಮಕ್ಕಳು ಆಟ ಆಡುವಾಗ ಏನ್ ಮಾಡ್ತಾನೆ ಅವ್ರಿಗೆಲ್ರಿಗೂ, ನಿಮ್ಗೆ ಎಲ್ರಿಗೂ ಬೆಲ್ಲ ನೀರು ಬೇಕಾ ಅಂತ ಕೇಳ್ತಾನೆ. ಅವ್ರು ಸಣ್ಣ ಮಕ್ಕಳು, ಹಳೆ ಕಾಲ, ಆವಾಗ ಬೆಲ್ಲ ಅಂದ್ರೇನು ದೊಡ್ಡದು, ಈಗ ನಮಗೇನ್ ಬೆಲ್ಲ ಅಂದ್ರೆ ನಾವು ಕೇರ್ ಮಾಡಲ್ಲ. ಆಗಿನ ಕಾಲದಲ್ಲಿ ಹಾಗೆ ಇತ್ತು. ಅವರು ಸರಿ ನಮಗ್ ಬೆಲ್ಲ ಬೇಕು ಅಂತ ಎಲ್ರಿಗೂ ಒಂದ್ ಚೂರ್ ಕೊಡ್ತಾನೆ. ರುಚಿ ಹತ್ತತ್ತೆ ಅವ್ರಿಗೆ. ಇನ್ನೂ ಜಾಸ್ತಿ ಬೇಕಂತ ಕೇಳಿದಾಗ ನಾನೊಂದ್ ಕೆಲಸ ಹೇಳ್ತೀನಿ ಮಾಡ್ರಿ, ನಿಮ್ಗೆ ಎಲ್ರಿಗೂ ಬೆಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ಅವ್ರಿಗೇನ್ ಮಾಡ್ತಾನೆ, ಎಲ್ರಿಗೂ ಈ ಒಂದು ಕಟ್ಟಿಗೆನ ತೆಗೆದುಕೊಂಡು ಬಂದು ಎಲ್ಲ ಇಲ್ಲಿ ಕಲೆಕ್ಟ್ ಮಾಡಿಸ್ತಾನೆ. ಅವ್ರಿಗೆಲ್ರೂ ಬೆಲ್ಲ ನೀರು ಕೊಟ್ಟು ಕಳಿಸ್ತಾನೆ. ಸೊ ಅದೇ ದಾರಿಲಿ ಒಬ್ಬ ಚಕಡಿ ಹುಡ್ಕೊಂಡು ಬರ್ತಿರ್ತಾನೆ. ಓಕೆ, ಅದೇ ದಾರಿಲಿ ಒಬ್ಬ ಚಕಡಿ ಹುಡ್ಕೊಂಡು ಬರ್ತಿರ್ತಾನೆ. ಈ ಕಟ್ಟಿಗೆ ನೋಡ್ತಾನೆ. ಕಟ್ಟಿಗೆ ನೋಡಿ, ಸರಿ ಕರಪ್ಪ ನಿಮ್ದು ಕಟ್ಟಿಗೆ ಇದೆಯಲ್ಲ, ಎಷ್ಟು ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತಾನೆ. ಸ್ವಾಮಿ ನೀವೆಷ್ಟು ಕೊಡ್ರಿ ಅಂದಾಗ ಆತ ಒಂದು 10 ತಾಮ್ರದ ನಾಣ್ಯಗಳನ್ನ ಕೊಡ್ತಾನೆ. ಸರಿ, ಈ ಕಟ್ಟಿಗೆನ ಈ ಚಕಡಿಲಿ ಹಾಕ್ತಾನೆ. ಇಬ್ರು ಸೇರ್ಕೊಂಡು ಹಾಕ್ತಾರೆ. ಈ ಚಕಡಿಲ ಕೂತ್ಕೊಂಡಿತ್ತು ಈತನು ಕೂಡ ಇದ ಕಡೆ ಹೋಗ್ತಾನೆ. ಆ ಕಡೆ ಇದು ರಾಜಬೀದಿ ಕಡೆ ಹೋಗ್ತಿರ್ತಾರೆ. ಅಲ್ಲಿ ಹೋಗುವಾಗ ಒಂದು ಜನ ಮಾತಾಡ್ತಿರ್ತಾರೆ. ನಾಳೆ ಕುದುರೆ ವ್ಯಾಪಾರಿಗಳು ಬರೋರಿದ್ದಾರೆ. ನಾಳೆ ಯಾರು ಬರೋರಿದ್ದಾರೆ? ಕುದುರೆ ವ್ಯಾಪಾರಿಗಳು ಬರೋರಿದ್ದಾರೆ. 500 ಕುದುರೆಗಳು ಬರೋದಿದೆ. ಒಂದಲ್ಲ ಎರಡಲ್ಲ, ಎಷ್ಟು 500 ಕುದುರೆಗಳು ಬರೋದಿದೆ ಅಂತ ಇವನಿಗೆ ಕಿವಿಗೆ ಬೀಳುತ್ತೆ. ಸೊ ಅವಾಗ ಈತ ಏನ್ ಮಾಡ್ತಾನೆ, ಮತ್ತೆ ಇವ್ರ ಬಳಿ ಹೋಗ್ತಾನೆ. ಇಲ್ಲಿ ಯಾರವರು ಈ ಭತ್ತದ ಹುಲ್ಲು ಬೆಳೆದಿದ್ರಲ್ಲ, ಇವ್ರ ಬಳಿ ಹೋಗ್ತಾನೆ. ಸಂಜೆ ಹೇಳ್ತಾನೆ ಅವರಿಗೆ, ನೋಡಿ ನಾನು ನಿಮ್ಮಿಂದ ಏನು ಸಹಾಯ ಕೇಳಿಲ್ಲ ಅವತ್ತು, ನನಗೆ ಇವತ್ತೊಂದು ಸಹಾಯ ಬೇಕಾಗಿದೆ. ಏನಂದ್ರೆ, ನೀವು ಹಾಕಿರೋ ಭತ್ತ ಈಗ ದೊಡ್ಡ ಹುಲ್ಲಾಗಿ ಬೆಳೆದಿದೆ. ನಾಳೆ ಒಂದು ದಿನ ನಿಮ್ಮ ಎಲ್ಲಾ ಭತ್ತದ ಹುಲ್ಲನ್ನ ನನಗೆ ಕೊಡಬೇಕು. ನಾನು ದುಡ್ಡು ಕೊಡೋ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ನಾನು ಕೊಡ್ತೀನಿ ದುಡ್ಡು ಅಂತ ಹೇಳ್ತಾನೆ. ಅವಾಗ ಇಲ್ಲಿರೋರು, ಸರಿ ಕಣಪ್ಪ ನೀನು ಒಳ್ಳೆ ವ್ಯಕ್ತಿ ಇದೆಯಾ, ನಮಗೆ ಬೆಲ್ಲ ನೀರು ಕೊಟ್ಟಿದ್ದೆ ಫ್ರೀ ಆಗಿನೇ, ನಾಳೆ ಒಂದಿನ ಭತ್ತದ ಹುಲ್ಲೆಲ್ಲ ನಿನಗೇನೆ ಕೊಡ್ತೀವಿ, ನೀನೇ ಇಟ್ಕೋ ಅಂತ ಹೇಳ್ತಾರೆ. ಸರಿ, ಈತ ಏನ್ ಮಾಡ್ತಾನೆ, ಅದನ್ನ ಭತ್ತದ ಹುಲ್ಲನ್ನ ತಗೊಂಡು ಹೋಗಿ ಒಂದ್ ಕಡೆ ಎಲ್ಲ ಸ್ಟಾಕ್ ಮಾಡ್ತಾನೆ. ಈಗ ಇಲ್ಲಿ ಮಾತಾಡಿದ್ರಲ್ಲ, ಏನಂತ ಮಾತಾಡಿದ್ರು, ಕುದುರೆಗಳು 500 ಕುದುರೆಗಳು ಬರೋದಿತ್ತು. 500 ಕುದುರೆಗಳು ಮಾರನೇ ದಿನ ಬರುತ್ತೆ. ಅವರೆಲ್ಲ ಮಾರ್ಕೆಟ್ ಅಲ್ಲಿ ಹೋಗಿ ಹುಡುಕಾಡ್ತಾರೆ, ಎಲ್ಲೂ ಭತ್ತದ ಹುಲ್ಲೇ ಇಲ್ಲ. ಕುದುರೆಗಳಿಗೆ ತಿನ್ನೋಕ್ ಹುಲ್ಲು ಬೇಕು. ಅವತ್ತಿಂದ ಎಲ್ಲ ಆ ಇಡೀ ರಾಜ್ಯದ ಹುಲ್ಲೆಲ್ಲ ಇವನು ಬಳಿನೇ ಇದೆ. ಅವಾಗ ಕುದುರೆ ವ್ಯಾಪಾರಿ ಹೋಗ್ತಾನೆ, ಕೇಳ್ತಾನೆ, ಎಷ್ಟಕ್ಕೆ ಕೊಡ್ತೀಯಪ್ಪ ಭತ್ತದ ಹುಲ್ಲನ್ನ ಅಂತ. ಏನಿಲ್ರಿ, 500 ಭತ್ತದ ಹುಲ್ಲಿದೆ ನನ್ನ ಬಳಿ, 500 ಕಟ್ಟಿದೆ. ಸೊ ನಿಮ್ದು 500 ಕುದುರೆ ಇದೆ, ನನಗೇನ್ ಮಾಡಿ ಒಂದು ಭತ್ತದ ಹುಲ್ಲಿನ ಕಟ್ಟಿಗೆ 2 ತಾಮ್ರದ ನಾಣ್ಯ ಕೊಡ್ರಿ ಅಂದಾಗ, ಸೊ 500 ಇಂಟು 2 ಎಷ್ಟಾಯ್ತು? 1000 ತಾಮ್ರದ ನಾಣ್ಯಗಳಾದವು. ಓಕೆ, ಸೊ ಇಷ್ಟನ್ನು ಕೂಡ ತಗೊಂಡು ಎಲ್ಲ ಭತ್ತದ ಹುಲ್ಲವನ್ನ ಕೊಡ್ತಾನೆ. ಭತ್ತದ ಹುಲ್ಲು ಕೊಟ್ಟು ಹೋಗುವಾಗ ಮತ್ತೊಂದ್ ಕಡೆ ಮಾತು ಕೇಳತ್ತೆ. ಏನಂದ್ರೆ, ನಾಳೆ ದೊಡ್ಡ ವ್ಯಾಪಾರಿಗಳು ನಮ್ಮ ರಾಜ್ಯಕ್ಕೆ ಬರೋರಿದ್ದಾರೆ ಅಂತ ಗೊತ್ತಾಗತ್ತ ಅವನಿಗೆ. ಸೊ ಅವಾಗ ಏನ್ ಮಾಡ್ತಾನೆ, ಒಂದ್ 4 ಜನರ ಆಳುಗಳನ್ನಾಗಿ ತಗೊಳ್ತಾನೆ. ಅವ್ರಿಗೆ ಸ್ವಲ್ಪ ನಾಣ್ಯ ಕೊಡ್ತಾನೆ. ಎಲ್ರಿಗಿಂತ ಮುಂಚೆ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ನದಿ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಯಾಕಂದ್ರೆ ಅವ್ರು ನದಿ ಮಾರ್ಗದಿಂದಾನೆ ಬರೋರಿದ್ರು. ಅವ್ರು ಬಂದ ತಕ್ಷಣ ಏನ್ ಹೇಳ್ತಾನೆ, ನಿಮ್ದು ಏನಿದೆ ನೋಡ್ರಿ ಎಲ್ಲ ನನಗೆ ಮಾರಾಟ ಮಾಡ್ರಿ. ನಿಮ್ದು ಏನಿದೆಯಲ್ಲ ಎಲ್ಲ ನನಗೆ ಮಾರಾಟ ಮಾಡ್ರಿ. ನಿಮಗ್ ನಾನು 1000 ನಾಣ್ಯ ಕೊಡ್ತೀನಿ. ಓಕೆ, ಆದ್ರೆ ಈಗ ಸದ್ಯಕ್ಕೆ 1000 ತಗೊಳ್ರಿ, ಇನ್ನೊಂದ್ 1000 ನಾಣ್ಯನ ನಾನು ಏನ್ ಮಾಡ್ತೀನಿ, ಆಮೇಲೆ ನಿಮ್ಗೆ ರಿಟರ್ನ್ ಕೊಡ್ತೀನಿ. ಓಕೆ, ಸಂಜೆವರೆಗೂ ನೀವು ವೇಟ್ ಮಾಡ್ಬೇಕು. ಬೆಳಗ್ಗೆ 1000 ತಗೊಳ್ರಿ ಅಡ್ವಾನ್ಸ್ ಆಗಿ, ಇನ್ನೊಂದ್ 1000 ನಾನು ಸಂಜೆ ಕೊಡ್ತೀನಿ. ಅವ್ರು ಏನಂತಾರೆ, ಸರಿ ಕಣಪ್ಪ, ನಮ್ದೇನು ಸುಮ್ನೆ ನಮಗೂ ಅಲ್ಲಿ ಇಲ್ಲಿ ಹುಡುಕಾಡೋ ಅಗತ್ಯ ಇಲ್ಲ, ಎಲ್ಲ ನೀನೇ ತಗೊಳ್ಳು ಅಂತ ಹೋಲ್ಸೇಲ್ ಆಗಿ ಅವನು ಕೊಟ್ಟು ಬಿಡ್ತಾರೆ. ಮಧ್ಯಾಹ್ನ ಆಗುತ್ತೆ, ಊರಿನವ್ರೆಲ್ರು ಬೇರೆ ಬೇರೆ ವ್ಯಾಪಾರಿಗಳೆಲ್ಲ ಬರ್ತಾರೆ. ಇವನ್ ಬಳಿ ಬಂದು ಕೇಳ್ತಾರೆ, ನಮಗ್ ಕೊಡಪ್ಪ ವ್ಯಾಪಾರದಲ್ಲಿ ಅಂತ ಹೇಳಿದಾಗ ಇವನ್ ಏನ್ ಹೇಳ್ತಾನೆ, ಇಲ್ಲ ನಾನೆಲ್ಲ ಇವನಿಗೆ ಮಾರಾಟ ಮಾಡಿಬಿಟ್ಟಿದೀನಿ. ಅವಾಗ ಇವ್ರು ಏನ್ ಥಿಂಕ್ ಮಾಡ್ತಾರೆ, ಅಲ್ಲ ಈಗ ಇವನ್ ಬಳಿ ಎಲ್ಲ ಇಟ್ಕೊಂಡು ಇವನೇ ಮಾರ್ಕೆಟ್ಗೆ ಬಂದ್ರೆ ಇವನದೇ ಬಿಸ್ನೆಸ್ ಆಗುತ್ತೆ. ಸೊ ನಾವೇನ್ ಮಾಡೋಣ, ಸ್ವಲ್ಪ ದುಡ್ಡು ಜಾಸ್ತಿ ಇವನಿಗೆ ಕೊಡೋಣ, ಎಲ್ಲ ನಾವ್ ಇಟ್ಕೊಂಡ್ ಬಿಡೋಣ ಅಂತ ಇವನು ಪ್ರಾಡಕ್ಟ್ ಏನಿರುತ್ತಲ್ಲ ಅದಕ್ಕೆ ಸುಮಾರು 3000 ತಾಮ್ರದ ನಾಣ್ಯಗಳನ್ನ ಕೊಡ್ತಾರೆ ಅವ್ರು. ಇಡೀ ಪ್ರಾಡಕ್ಟ್ ಒಂದು 4-5 ಜನ ವ್ಯಾಪಾರಿಗಳು ಇರ್ತಾರೆ ಆ ಊರಿನವರು, ಎಲ್ಲ ಇವನಿಗೆ ಕೊಡ್ತಾರೆ. ಸೊ ಎಷ್ಟಾಯ್ತು ಇವನ್ ಬಳಿ ದುಡ್ಡು ಈಗ? 3000 ತಾಮ್ರದ ನಾಣ್ಯಗಳು. ಸರಿ ತಗೊಳ್ರಿ, ಥ್ಯಾಂಕ್ ಯು ಅಂತ ಹೇಳಿ ಇವರಿಗೆ ಎಲ್ಲಾ ಪ್ರಾಡಕ್ಟ್ ಕೊಟ್ಟು 3000 ತಾಮ್ರದ ನಾಣ್ಯನ ತಗೊಂಡು ಎಲ್ಲಿ ಹೋಗ್ತಾನೆ ಅಂತ ಅಂದ್ರೆ, ಈ ಮಂತ್ರಿ ಬಳಿ ಹೋಗ್ತಾನೆ. ಮತ್ತೆ ಮಂತ್ರಿಗೆ ಹೋಗಿ 1500 ತಾಮ್ರದ ನಾಣ್ಯಗಳನ್ನ ಅವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೇಳ್ತಾನೆ, ಗುರುಗಳೇ ನಿಮ್ಮ ಆಶೀರ್ವಾದದಿಂದ ನಾನು ಇಷ್ಟು ಗಳಿಸಿದೀನಿ, ನನ್ನ ಆದಾಯದ ಅರ್ಧದಷ್ಟು ತಗೊಳ್ರಿ ಅಂತ. ಅವಾಗ ಮಂತ್ರಿ ಶಾಕ್ ಆಗತ್ತೆ, ಅಲ್ಲ ನಿನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲಪ್ಪ, ನೀನ್ ಇಲ್ಲಿಂದ ನನ್ನ ಗುರುವನ್ನಾಗ ತಗೊಂಡೆ, ನೀನ್ ಯಾವಾಗ ಇಷ್ಟೆಲ್ಲ ಕಲ್ತಿ ಅಂದಾಗ ಅದೆಲ್ಲ ಸ್ಟೋರಿ ಹೇಳ್ತಾನೆ. ಈ ತರ ನೀವು ದಾರಿಲಿ ಹೋಗ್ತಾ ಇದ್ರಿ, ನಾನು ಅವಾಗ ಪಕ್ಕದಲ್ಲಿದ್ದೆ, ನನಗೇನು ಉದ್ಯೋಗ ಇರಲಿಲ್ಲ, ಒಂದು ಇಲಿ ಸತ್ತು ಬಿದ್ದಿತ್ತು, ಆ ಇಲಿಯಿಂದ ನಾನೇನ್ ಮಾಡಿದೆ, ಬೆಲ್ಲ ತಗೊಂಡೆ, ಬೆಲ್ಲ ಇದ್ದದ್ ಹೂ ಆಯ್ತು, ಹೂ ಇದ್ದದ್ ಮುಂದೆ ಭತ್ತದ ಹುಲ್ಲಾಯ್ತು, ಆಮೇಲೆ ಕಟ್ಟಿಗೆ ತಗೊಂಡೆ, ಅದನ್ನ ಮಾರಾಟ ಮಾಡಿದೆ, ಭತ್ತದ ಹುಲ್ಲನ್ನ ಮಾರಾಟ ಮಾಡಿದೆ, ಕೊನೆಗೆ ಈಗ ದೊಡ್ಡ ವ್ಯಾಪಾರಿ ಆಗಿದ್ದೀನಿ, ನೀವ್ ಇಷ್ಟು ತಗೊಳ್ರಿ ಅಂತ ಕಾಲಿ ನಮಸ್ಕಾರ ಮಾಡ್ತಾನೆ. ಅವಾಗ ಮಂತ್ರಿ ಖುಷಿ ಆಗತ್ತೆ, ಒಳ್ಳೆ ಹುಡುಗ ಇದ್ದಾನೆ ಇವನು ಅಂತ ಹೇಳಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ಸೊ ಇವು ಜಾತಕ ಕಥೆಗಳು ಅಂತ ಕರಿತೀವಿ. ನಿನ್ನೆ ನಾನು ಸ್ವಪ್ನ ಬುಕ್ ಸ್ಟಾಲ್ ಹೋಗಿದ್ದೆ, ಈ ಕೆಳಗಡೆ ಹುಡುಗರು ಓದೋಕೆ 1-2 ಕತೆ ಪುಸ್ತಕ ತಗೊಂಡೆ ಅವ್ರಿಗೂ ಕೂಡ. ಅದರಲ್ಲಿ ಒಂದು ಇಲಿ ವ್ಯಾಪಾರಿ ಅಂತ ಕತೆ ಇತ್ತು. ಈ ತರ ಕತೆಗಳನ್ನು ಕೂಡ ಓದ್ತಾ ಇರ್ರಿ, ಕ್ರಿಯೇಟಿವ್ ಮೈಂಡ್ ಆಗತ್ತೆ ನಮ್ದು.
ಸರಿನಾ? ಚೆನ್ನಾಗಿತ್ತಲ್ಲ ಕತೆ? ಏನು ಇಲ್ಲದೆ ಬರೀ ಒಂದು ಇಲಿಯಿಂದ ಆ ತರ ಬೆಳೆದಿದ್ದಾನೆ ಅವನು.